ಮಾನವೀಯತೆ ಮೆರೆಯುತ್ತಿರುವ ಪೊಲೀಸ್ ಅಧಿಕಾರಿ ಮೊಹಮ್ಮದ್ ಪಾಷಾ ಸರ್ಗೆ ಕೃತಜ್ಞತೆ. ಮಮತೆಯ ಹೃದಯವುಳ್ಳ ಮಾನವೀಯ ವ್ಯಕ್ತಿಯಾಗಿ ಸರ್ವಧರ್ಮದ ಜನರ ಸೇವೆಯೇ ಅಲ್ಲಾಹನ ಸೇವೆ ಎಂದು ಭಾವನೆ ಹೊಂದಿರುವ ಬೆಂಗಳೂರಿನ ಪೊಲೀಸ್ ಅಧಿಕಾರಿ ಮೊಹಮ್ಮದ್ ಪಾಷಾ ಸರ್ ಅವರಿಗೆ ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್ನ ಎಲ್ಲ ಪದಾಧಿಕಾರಿಗಳಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾಲದಲ್ಲಿ ತಮ್ಮ ಬಗ್ಗೆ ಮಾತ್ರ ಯೋಚಿಸುವ ಜನರ ನಡುವೆ ಯಾರೇ ಕಷ್ಟದಲ್ಲಿದ್ದರೂ ತಕ್ಷಣ ನೆರವಾಗುವ ಗುಣವು ಇವರಲ್ಲಿದೆ. ತಮ್ಮ ಸ್ನೇಹಿತರ ಬಳಗದ ಸಹಕಾರದಿಂದ ಸಹ ಅನೇಕ ಜನರಿಗೆ ನೆರವಾಗುತ್ತಿರುವುದು ಪ್ರಶಂಸನೀಯವಾಗಿದೆ. ಜಮೀರ್ ಅಹ್ಮದ್ ಹಾಗೂ ಜಾವಿದ್ ಸೇರಿದಂತೆ ಹಲವು ಸ್ನೇಹಿತರೊಂದಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಇವರಿಗೆ ಅಭಿಮಾನಿ ಬಳಗವಿದೆ. ಇವರ ಸೇವಾ ಮನೋಭಾವದಿಂದ ಅನೇಕ ಜನರು ಪ್ರೇರಣೆಯಾಗುತ್ತಿದ್ದಾರೆ. ಇತ್ತೀಚೆಗೆ ಬಡ ಕುಟುಂಬದ ಅನಾರೋಗ್ಯ ಪೀಡಿತ ಬಾಲಕಿಗೆ ತಕ್ಷಣ ನೆರವಾಗಿದ್ದು ಇವರ ಮಾನವೀಯತೆ ಸ್ಪಷ್ಟಪಡಿಸಿದೆ. ತಮ್ಮ ಜೇಬಿನಲ್ಲಿದ್ದ ಹಣದ ಜೊತೆಗೆ ಸ್ನೇಹಿತರ ಸಹಾಯವನ್ನ ಕೊಡಿಸಿ ಆ ಕುಟುಂಬಕ್ಕೆ ನೆರವಾದರು. ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿ ಭರವಸೆಯ ಮಾತುಗಳನ್ನ ಹೇಳಿದ್ದಾರೆ. ಇಂತಹ ದಕ್ಷ, ಪ್ರಾಮಾಣಿಕ ಹಾಗೂ ಮಾನವೀಯ ಅಧಿಕಾರಿಗಳು ಪ್ರತಿಯೊಂದು ಇಲಾಖೆಯಲ್ಲೂ ಇರಬೇಕೆಂಬುದು ಎಲ್ಲರ ಆಶಯವಾಗಿದೆ. ಬೆಳಗಾವಿ ಜಿಲ್ಲೆಯ ವರದಿಗಾರ ಮಹದೇವಪ್ಪ ಮಬ್ಬನೂರು ಅವರಿಂದ ಈ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಜಿಲ್ಲಾ ವರದಿಗಾರರು ಮಹದೇವಪ್ಪ ಮಾಯಪ್ಪ ಮಬ್ಬನೂರ್, ಸಾಕಿನ್ ಮುರುಗೋಡು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅವರು ಏನು ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ಸ್ಪಂದಿಸುವಂಥವ್ರು ಜಮೀರ್ ಅವರು ಒಳ್ಳೆ ಯುವಕರು. ಮತ್ತು ಅದನ್ನು ಒಂದು ಅರ್ಥ ಮಾಡ್ಕೊಳ್ಳುವಂಥ ಜಾವೀದ್ ಅಣ್ಣವರು ಹೀಗೆ ಅವರೊಂದು ಟೀಮ್ ಏನಿದೆಯಲ್ಲ, ಪ್ರತಿಯೊಂದು ಇವತ್ತು ಯಾವುದೇ ಜಾತಿ ಧರ್ಮ ಯಾವುದು ನೋಡದೆ ಒಂದು ಮಾನವೀಯತೆಯಿಂದ ಒಂದು ಅವರಲ್ಲಿ ಒಂದು ತಾಯಿ ಹೃದಯದ ವ್ಯಕ್ತಿತ್ವವನ್ನು ನಾನು ಕಂಡು ಇವತ್ತು ನಾನು ನೋಡಲಿಕ್ಕೆ ಬಂದರೆ, ಇವತ್ತಿಗೂ ಇಲ್ಲಿಯೂ ಸಹ ಅವರು ಒಂದು ಕುಟುಂಬಕ್ಕೆ ಒಂದು ಹಣಕಾಸಿನ ಸಹಾಯವನ್ನು ಆಸ್ಪತ್ರೆಗೆ ಒಂದು ಹಣಕಾಸಿನ ಸಹಾಯವನ್ನು ಮಾಡೋದನ್ನು ನಾನು ಕಣ್ಣಾರೆ ಕಂಡು ನಿಜವಾಗಲೂ ಈ ಕಾಲದಲ್ಲಿ ಇವತ್ತು ಜಾತಿಗಳ ನಡುವೆ ಎಷ್ಟೋ ಅಣ್ಣ ತಮ್ಮರ ನಡುವೆ ಇವತ್ತೊಂದು ಸ್ವಲ್ಪ ಆಸ್ತಿಗಾಗಿ ಹೊಡೆದಾಟ ಇದ್ದಂಥ ಟೈಮಲ್ಲಿ ಇವತ್ತು ಯಾವುದನ್ನೂ ಅದನ್ನು ಮಾಡದೆ ಪ್ರತಿಯೊಬ್ಬರ ಒಂದು ಕಷ್ಟಕ್ಕೆ ಆಗುವಂಥ ಕರುಣಾಮಯಿ ನಮ್ಮ ಮೊಹಮ್ಮದ್ ಪಾಷಾ ಸರ್ ಅವರು ಇನ್ನೊಂದು ಏನಂತಂದ್ರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡ್ತಾರಂತಂದ್ರೆ ನಮಗೆ ನಿಜವಾಗಲೂ ಅದನ್ನು ಕಂಡು ಭಾಳ ಒಂದು ಆಶ್ಚರ್ಯ ಆಯಿತು. ಇವತ್ತು ಈ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಒಂದು ಸಮಾಜ ಸೇವೆಯನ್ನು ಇಲಾಖೆಯಲ್ಲಿ ಇದ್ದುಕೊಂಡು ಆ ಸಮಾಜ ಸೇವೆಯನ್ನು ಪ್ರತಿಯೊಬ್ಬರ ಒಂದು ಕಷ್ಟಕ್ಕೆ ಒಂದು ಸ್ಪಂದಿಸುವಂಥ ಅವರ ಮನಸ್ಸನ್ನು ನೋಡಿ ನಮಗೆ ಭಾಳ ತುಂಬ ಆನಂದ ಆಯಿತು. ಇವರು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ, ನಮ್ಮ ಕರ್ನಾಟಕದೊಳಗೆ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ ಇವರು ಸೇವೆ ಮಾಡ್ತಾ ಇದ್ದಾರೆ. ಜನೋಪಕಾರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಂದೇನು ಆಸೆ ಅಂತಂತಂದ್ರೆ ಇವ್ರನ್ನೂ ನಮ್ಮ ಜಿಲ್ಲೆಗೆ ಕರೆಸಿ, ನಮ್ಮ ತಾಲೂಕಿಗೆ ಕರೆಸ್ಬೇಕಂತ ಯಾಕಂದರೆ ನಾನು ಅವ್ರನ್ನ ಭೇಟಿಯಾಗಿ ಮಾತಾಡಲಿಕ್ಕೆ ಬಂದಾಗ ಈಗ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೇನೆ. ಸರ್, ತಮ್ಮ ಹೆಸರು ಸರ್? ಸರ್, ನೀವು ಎಲ್ಲ ಜಿಲ್ಲೆ ಮತ್ತು ಆಯಾ ಜಿಲ್ಲೆ ಆಯಾ ತಾಲೂಕುಗಳಲ್ಲಿ ನಿಮ್ಮ ಸಮಾಜ ಸೇವೆಯನ್ನು ನೋಡಿ ಸರ್, ನಾವು ನಿಮ್ಮನ್ನು ನಮ್ಮ ಜಿಲ್ಲೆಗೆ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಸಹಾಯ ಬೇಕಂತ ನಾವು ಇಲ್ಲಿ ಒಟ್ಟು ನಮಗೆ ಕೇಳಕ್ಕೆ ಬಂದಿದ್ದೀವಿ ಸರ್. ಅದಕ್ಕೆ ಸರ್ ತಮ್ಮ ಒಂದು ಅಪೇಕ್ಷೆ, ತಮ್ಮ ಒಂದು ವಿಚಾರ ಏನು ಸರ್? ನಮಗೆ ನೀವು ಸಹಾಯ ಮಾಡಬೇಕಂತ ನಾವು ಇವತ್ತು ನಿಮ್ಗೆ ಕೇಳ್ತಾ ಇದ್ದೇವೆ ಸರ್. ನಾವು ಒಂದು ಸಂಘಟನೆ ಮಾಡಬೇಕು, ಅಲ್ಲಿ ನಿಮ್ಮ ಕಡೆಯಿಂದ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಿಮ್ಮ ಒಂದು ಸಮಾಜ ಸೇವೆಯನ್ನು ನಿಮ್ಮ ಒಂದು ಏನು ಎಲ್ಲ ಜಿಲ್ಲೆ ಒಳಗೆ ಏನು ಮಾಡತ್ತ ಅಂತ ಬಂದಿರಲ್ಲ ಸರ್, ನೀವು ನಮ್ಮ ಜಿಲ್ಲೆಗೆ ಬರಬೇಕು, ನಮ್ಮ ತಾಲೂಕಿಗೆ ಬರಬೇಕು ಅನ್ನೋ ಒಂದು ಆಸೆಯಿಂದ ಬಂದಿದ್ದೀನಿ ಸರ್. ಡೆಫಿನೆಟ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಅಷ್ಟೂರಿಂದ ಬಂದಿದ್ದಾರೆ. ಏನಿಲ್ಲ, ನಾವು ಆರ್ ಟಿ ನಗರಲ್ಲಿ ಇದ್ವಿ. ನಾವು ನಮ್ಮ ಚಾನ್ ಪಾಷಾ ಅಂತ ಲೇಡೀಸ್ ಟೈಲರು, ಅವರು 4 ವರ್ಷದಿಂದ ನಮ್ಮ ಟೀಮು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಅವ್ರ ಮಗುನ ಹಾಸ್ಪಿಟಲಲ್ಲಿ ಏನೋ ಡಿಸೀಸ್ ಏನೋ ಮಕ್ಕಳಿಗೆ, ಸೊ ಅದನ್ನು ಹೊಸಕೋಟೆಗೆ ಹೋಗಿ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮಸೀದಿಯಲ್ಲಿ ಚಂದ ಮಾಡಿಸಿ ಅವ್ರನ್ನ ಎಲ್ಲ ರೊಕ್ಕವನ್ನು ಕೊಟ್ಟಿದ್ವಿ. ಟ್ರೀಟ್ಮೆಂಟ್ ಆಯಿತು, ಅವ್ರಿಗೆ ಡಿಸ್ಚಾರ್ಜ್ ಆಯಿತು. ಈಗ 4 ವರ್ಷ ಆದಮೇಲೆ ತಿರ್ಗಾ ಅವರು ಬೋರಿಂಗ್ ತೊಗೊಂಡೋಗಿದ್ರು, ಬೇರೆ ಸ್ಟಮಕ್ ಡಿಸೀಸ್. ಸೊ ಅವರು ಫೋನ್ ಮಾಡಿದರು. ಸೊ ಇವರು ಕೂಡ ಇಲ್ಲಿ ಬಂದಿದ್ದರು. ಸೊ ಅದೇ ರೀತಿ ನಾವು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಪಾಷಾ ಸರ್, ಸಬ್ ಇನ್ಸ್ಪೆಕ್ಟರ್ ಮತ್ತು ಜಾವೀದ್ ಸರ್, ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಇದ್ದಾರೆ. ಸೊ ಈಗ ನಾವು ನಮ್ಮ ಕಡೆಯಿಂದ ಏನು ಸೌಲಭ್ಯ ಆಗ್ತದೆ ನಾವು ರೊಕ್ಕವನ್ನು ಅವ್ರಿಗೆ ತಲುಪಿಸಿದ್ವಿ. ಇನ್ನೂ ಮಾಡ್ತೀವಿ ರೊಕ್ಕವನ್ನು. ಮತ್ತು ಟ್ರೀಟ್ಮೆಂಟು ಈಗ ವಿಕ್ಟೋರಿಯಾಗೆ ಕರ್ಸ್ಕೊಂಡಲ್ಲಿ ನಮ್ಮೊಂದು ಇರ್ಫಾನ್ ಟೀಮ್ ಇದೆ. ಸೊ ಅವರು ನಾವೆಲ್ಲ ಸೇರ್ಕೊಂಡು
ಇದನ್ನ ಹೋರಾಟ ಮಾಡಬೇಕು. ಆ ಹುಡುಗಿನ ಆ ಕಾಯಿಲೆಯಿಂದ ತೆಗೆಸಿ ಒಂದು ಒಳ್ಳೆ ರೀತಿಯಾಗಿ ಅವ್ರು ಬದುಕಬೇಕಂತ ನಮ್ಮ ಒಂದು ಜೀವನ ಆಗಬೇಕು ಅಂತ ಜೀವನ ಆಸೆ. ಜೀವನ ಆ ಮಗು ಆಗಬೇಕಂತ ಜೀವನ ಆಸೆ. ಆಗಬೇಕು ಅನ್ನೋದು ಒಂದು ಆಸೆ ಸರ್. ಒಂದು ಆಸೆ. ಸರ್ ಖಂಡಿತ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಮಾನವೀಯತೆಗೆ, ಆ ಮಗುವಿಗಿನ ಕಾಯಿಲೆ ನನಗೂ ಅದ್ರ ಭರವಸೆ ಇದೆ ಸರ್. ಯಾಕಂದರೆ ನಾವು ಸಹಾಯ ಮಾಡುವವರ ಮನಸ್ಸು ಯಾವ ಥರ ಇರ್ತೈತಲ್ಲ ಆ ಥರ ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ, ಆ ಮಗುವಿಗೆ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಈ ರಂಜಾನ್ ಹಬ್ಬದಲ್ಲಿ ಆ ಮಗುವಿಗೂ ಆಶೀರ್ವಾದ ತಮ್ಮೆಲ್ಲರ ಮೂಲಕ ಅಲ್ಲಾನಲ್ಲಿ ನಾನು ಕೇಳ್ಕೊತಾ ಇದ್ದೇನೆ ಸರ್. ಅಲ್ಲಾನ ಆಶೀರ್ವಾದ ಆ ಮಗುವಿಗಿರಲಿ, ಅವ್ರ ಕುಟುಂಬಕ್ಕಿರಲಿ. ಆ ಮಗು ಮುಂದೆ ಈ ಒಂದು ಸಮಾಜದಲ್ಲಿ ಒಂದು 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 ಒಳ್ಳೆಯ ಒಂದು ಮುಖಿಯಾಗಿ ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ಅವರಿಗೆ ಆರೋಗ್ಯ, ಆಯುಷ್ಯ, ಒಂದು ವಿದ್ಯಾ ಬುದ್ಧಿಯನ್ನು ಅಲ್ಲಾ ದಯಪಾಲಿಸಲಿ. ಸರ್ವಧರ್ಮದ ದೇವತೆಗಳು ದಯಪಾಲಿಸಲಿ ಆ ಮಗುವಿಗೆ. ಆ ಮಗು ಆರಾಮಾಗಿ ಮುಂದೆ ಆ ಮನೆಗೆ ಒಂದು ಬೆಳಕಾಗಿ, ಈ ನಾಡಿಗೆ ಒಂದು ಕೀರ್ತಿ ತರುವಂಥ ಮಗುವಾಗಿ ಬೆಳೀಲಿ ಅನ್ನೋದು ನನ್ನದೊಂದು ನಮ್ಮ ಚಲನದ ಒಂದು ಆಸೆ ಸರ್. ಆ ಚಲನದಿಂದ ಮತ್ತು ನೀವೆಲ್ಲ ಏನು ನಿಮ್ಮ ಒಂದು ವ್ಯಕ್ತಿತ್ವವನ್ನು ನೋಡಿ ಆ ಮಗುವಿಗೆ ಅಂತ ಇವೇನು ನಿಮ್ಮ ಸಹಾಯದಿಂದ ತಗೊಂಡು ಆ ಮಗು ಆರೋಗ್ಯವನ್ನು ಚೇತರಿಸಿಕೊಂಡು ಏನು ಮುಂದೆ ಸಮಾಜದಲ್ಲಿ ಅವಳು ಇಂಥ ದೊಡ್ಡ ವ್ಯಕ್ತಿಯಾಗಿ ಸಹಾಯ ಮಾಡುವಂಥ ವ್ಯಕ್ತಿಯಾಗಿ ಬೆಳೀಲಿ ಅನ್ನೋದು ನಮ್ಮ ರಾಷ್ಟ್ರದಲ್ಲಿ ನ್ಯೂಸ್ ಚಾನಲ್, ನಾನು ಬೆಳಗಾಂ ಜಿಲ್ಲಾ ವರದಿಗಾರನಾಗಿ ನಾನು ಅದಕ್ಕೆ ಹಾರೈಸ್ತೇನೆ ಸರ್. ಅದಕ್ಕೆ ಇದು ಎಲ್ಲ ಒಂದು ಇದು ರಂಜಾನ್ ಹಬ್ಬದ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ನಿಮ್ಮನ್ನು ನಾವು ಭೇಟಿಯಾದದಕ್ಕೂ ತುಂಬ ಆನಂದ ಆಯಿತು. ನಮಗೆ ಸಿಕ್ಕಿದ್ದೀರಾ, ನಮ್ಮ ಒಂದು ಕರೆಗೆ ಹೋಗೊಟ್ಟು ನೀವೊಂದು ಜೀವನಾನು ನಮಗೂ ಕೊಟ್ಟು ನಮ್ಮ ಒಂದು ಬರುವಿಗೆಯಾಗಿ ನೀವು ಭಾಳ ಒಂದು ಉತ್ಸಾಹವನ್ನು ತೋರಿ ನಮಗೆ ಒಂದು ಸನ್ಮಾನ ಮಾಡೋದನ್ನು ನೋಡಿ ನಮಗೂ ಅದು ಭಾಳ ಒಂದು ಖುಷಿ ಆಯಿತು ಸರ್. ಇಂಥ ಒಂದು ವ್ಯಕ್ತಿತ್ವದ ಮನುಷ್ಯ ನಮಗೊಬ್ಬ ನಮ್ಮನ್ನು ಆತ್ಮೀಯನಾದಲ್ಲ ಅನ್ನೋ ಒಂದು ಸಂತೋಷದಲ್ಲಿ ನಾವು ನಮ್ಮ ಜಿಲ್ಲೆಗೆ ಬರಬೇಕು, ನಮ್ಮ ತಾಲೂಕಿಗೆ ಬರಬೇಕು. ಪ್ರತಿ ನಮ್ಮ ಒಂದು ಸಂಘಟನೆ ಆಗಲಿ, ನಮ್ಮ ಟೀಮ್ಗೆ ಆಗಲಿ ನಿಮ್ಮ ಸಹಕಾರ, ಸಹಾಯ ಎಲ್ಲ ರೀತಿಯಿಂದ ಇರಬೇಕು ಅನ್ನೋದೊಂದು ನಮ್ಮ ಕೋರಿಕೆ ಸರ್. ಅದಕ್ಕೆ ದಯವಿಟ್ಟು ನೀವು ಬರಬೇಕು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.